ವೆಲ್ಕಮ್ ಟು ಸಿದ್ಧಾರ್ಥಿ ಜಿ ಕೆ ಚಾನಲ್. ಇವತ್ತಿನ ದಿನ ನಾವು ವಿಜ್ಞಾನ ವಿಷಯದಲ್ಲಿ ಬರುವ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಕುರಿತು ಚರ್ಚೆ ಮಾಡೋಣ. ಟಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ರ ಮೇಲೆ 2ರಿಂದ 3 ಮಾರ್ಕ್ಸ್ ಕೇಳಬಹುದಾದ ಟಾಪಿಕ್ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತಿನ ದಿನ ಈ ಒಂದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಕುರಿತು ತಿಳಿದುಕೊಳ್ಳೋಣ. ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಇವತ್ತಿನ ದಿನ ಹಿಡ್ಕೊಂಡೆ ಸೈನ್ಸ್ ಟಾಪಿಕ್ಗಳ ಕುರಿತು ನಾವು ಚರ್ಚೆ ಮಾಡೋಣ. ಹಿಂದಿನ ವಿಡಿಯೋಸ್ ಎಲ್ಲವೂ ಕನ್ನಡ ಮತ್ತು ಸೈಕಾಲಜಿ ಇಂಗ್ಲೀಷ್ಗಳದೇ ಆಗಿವೆ. ಇವತ್ತಿನ ದಿನದಿಂದ ನಾನು ಸೈನ್ಸ್ ಕ್ಲಾಸ್ ಮಾಡಾಮಿ ಅಂತ ಅಂದ್ಕೊಂಡಿನಿ. ಇವತ್ತಿನ ಹಿಡ್ದು ಸೈನ್ಸ್ ಓದ್ಕೊಳ್ಳೋಣ ಬರ್ರಿ. ಇಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಲೆಸನ್ ಇರುವುದರಿಂದಾಗಿ ಫಸ್ಟ್ ಕಾರ್ಬನ್ನ ಪರಮಾಣು ಸಂಖ್ಯೆ ಮತ್ತು ಸಂಕೇತ ಮತ್ತು ಎಲೆಕ್ಟ್ರಾನಿಕ್ ವಿನ್ಯಾಸ ಗೊತ್ತೇ ಇರಬೇಕು. ನಾವು ಟಿಗೆ ಪ್ರಿಪೇರ್ ಆಗ್ಲತ್ತೀವಿ ಅಂತಂದರೆ ಕಂಪಲ್ಸರಿಯಾಗಿ 1ರಿಂದ 20 ಅಥವಾ 30 ಧಾತುಗಳ ಸಂಖ್ಯೆ, ಪರಮಾಣು ಸಂಖ್ಯೆ ಮತ್ತು ಎಲೆಕ್ಟ್ರಾನಿಕ್ ವಿನ್ಯಾಸ ಓದ್ಕೊಂಡು ಹೋಗಬೇಕು. ಯಾವುದಾದ್ರೂ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸ ಕೇಳಬಹುದು, ಹಿಂದಿನ ಸಾರಿ ಕೇಳಿದ್ದಾರೆ. ಹಾಗಾಗಿ ನಾವು ಓದ್ಕೊಂಡು ಹೋಗೋದ್ರಿಂದ ಇದು ನಮಗೆ ಹೆಲ್ಪ್ ಆಗ್ತದೆ. ಇವತ್ತಿನ ದಿನ ಕಾರ್ಬನ್ ಟಾಪಿಕ್ ಆಗಿರೋದ್ರಿಂದ ಕಾರ್ಬನ್ ಸಂಕೇತ ಏನಾಗಿರ್ತದೆ ಅಂತಂದರೆ ಕಾರ್ಬನ್ ಸಂಕೇತ ಸಿ ಆಗಿರ್ತದೆ. ಮತ್ತು ಈ ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟಂತಂದರೆ 6. ನಿಮ್ಗೆಲ್ರಿಗೂ ಗೊತ್ತೇ ಇರ್ತದೆ. ಹಾಗಾಗಿ ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರ್ತಾವೆ ಅಂತಂದರೆ 6 ಎಲೆಕ್ಟ್ರಾನಿಕ್ ಇರ್ತವೆ. ಕಾರ್ಬನ್ನ ಎಲೆಕ್ಟ್ರಾನಿಕ್ ವಿನ್ಯಾಸ ಏನಾಗಿರ್ತದೆ ಅಂತಂದರೆ 1s2 2s2 ಮತ್ತು 2p2 ಆಗಿರ್ತದೆ. ಈಗ ನಾವು ಇದರ ಎಲೆಕ್ಟ್ರಾನಿಕ್ ಅಂದರೆ 6 ಇಲ್ಲಿ ಎಷ್ಟು ಸಂಖ್ಯೆ ಇರ್ತಾವೆ ಅಷ್ಟೇ ಎಲೆಕ್ಟ್ರಾನಿಕ್ ವಿನ್ಯಾಸ ಆಗಿರ್ತದೆ. ಎಸ್ದಲ್ಲಿ 2 ಮತ್ತು ಟೂದಲ್ಲಿ 2, 2p2 ಅಲ್ಲಿ 2 ಒಟ್ಟು ಸೇರಿಸಿದಾಗ ನಮಗೆ ಎಷ್ಟು ಎಲೆಕ್ಟ್ರಾನ್ ಬರ್ತಾವೆ? 6 ಬರ್ತಾವೆ. ಇದು ಎಲೆಕ್ಟ್ರಾನಿಕ್ ವಿನ್ಯಾಸ ಆಗಿರ್ತದೆ. ಈಗ ನಮ್ಗೆ ಸಮ್ಟೈಮ್ಸು ಈಗ ಕೆ ಶೆಲ್ಲು ಎಲ್ ಶೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರ್ತಾವೆ ಅಂತಲೂ ಕೇಳ್ಬೋದು. ಫಸ್ಟ್ ಕೆ ಇಲ್ಲಿ 6 ಆದಾಗ ಫಸ್ಟ್ ಶೆಲ್ನಲ್ಲಿ ಎಷ್ಟವ ಅಂತಂದರೆ 2 ಅವ. ಕೆ ಸೆಲ್ನಲ್ಲಿ 2 ಎಲೆಕ್ಟ್ರಾನ್ಸ್ ಇರ್ತಾವೆ. ಈಗ 6ರಲ್ಲಿ 2 ಕಳೆದಾಗ ಇನ್ನೂ ಎಷ್ಟು ಉಳಿದವು? 4 ಇಳಿದು. ಎಲ್ ಶೆಲ್ನಲ್ಲಿ ಇನ್ನೂ ಎಷ್ಟು ಎಲೆಕ್ಟ್ರಾನ್ ಉಳಿದವು? 4 ಎಲೆಕ್ಟ್ರಾನ್ಗಳು ಉಳಿದವು. ಹಾಗಾಗಿ ಟಿಯಲ್ಲಿ ಯಾವ ಶೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ ಇರ್ತಾವೆ ಅಂತಲೂ ಎಕ್ಸಾಮ್ಸ್ನಲ್ಲಿ ಕೇಳ್ತಾರೆ. ಹಾಗಾಗಿ ನಾನು ಅದನ್ನು ಹೇಳೀನಿ. ನೀವು ಇದೊಂದು ಟಾಪಿಕ್ ವಿಡಿಯೋ ನೋಡೋದಂದ್ರೆ ನಿಮಗೆ ಮೋಸ್ಟ್ ಅಂದರೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳೆಲ್ಲ ಇಲ್ಲಿ ಕವರ್ ಆಗ್ತಾವೆ ಅಂತಲೇ ಹೇಳ್ಬೋದು. ಕಾರ್ಬನ್ ತನ್ನ ಅತ್ಯಂತ ಹೊರ ಕವಚದಲ್ಲಿ 4 ವೇಲೆನ್ಸ್ ಎಲೆಕ್ಟ್ರಾನ್ ಹೊಂದಿರುವುದರಿಂದ ಅದನ್ನು ಟೆಟ್ರಾವೆಲೆಂಟ್ ಧಾತು ಅಂತ ಕರಿತೀವಿ. ಈಗ ಕಾರ್ಬನ್ ಯಾಕೆ ಟೆಟ್ರಾವೆಲೆಂಟ್ ಅಂತಂತಂದರೆ ಆಲ್ರೆಡಿ ನಾ ಹೇಳ್ದೆ. ಈಗ ಇದರ ಕಾರ್ಬನ್ ಪರಮಾಣು ಸಂಖ್ಯೆ 6 ಅದಂತಂದರೆ ಎಲ್ ಕವಚದಲ್ಲಿ ಎಷ್ಟಿರಬೇಕು ಎಲೆಕ್ಟ್ರಾನು? 2 ಇರಬೇಕು. 2 ಫುಲ್ಫಿಲ್ ಆಗ್ಯದ. ಅದೇ ರೀತಿ ಇದು ಕೆದಲ್ಲಿ 2 ಅವ. ನೆಕ್ಸ್ಟ್ ಬರೋದು ಎಲ್ನಲ್ಲಿ ಎಷ್ಟಿರಬೇಕು? 8 ಇರಬೇಕು. ಬಟ್ ಇಲ್ಲಿ ಈಗ ಪರಮಾಣು ಸಂಖ್ಯೆನೇ 6 ಅದಂದಾಗ ಇಲ್ಲಿ ಇನ್ನೂ ಎಷ್ಟು ಉಳ್ದಾವ? 4 ಉಳ್ದಾವ. ಹಾಗಾಗಿ ಇದ್ರ ವೆಲೆನ್ಸ್ ಎಲೆಕ್ಟ್ರಾನ್ ಎಷ್ಟಾಗಿರ್ತದೆ? 4 ಆಗಿದ್ದರಿಂದ ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ಟೆಟ್ರಾವೆಲೆಂಟ್ ಧಾತು ಅಂತೇಳಿ ಕರಿತೀವಿ. ಸಮ್ಟೈಮ್ಸು ನಮ್ಗೆ ಆ ಫಾರ್ಮುಲಾನು ಗೊತ್ತಿತ್ತಂದ್ರೆ ನಮ್ಗೆ ಈಸಿಯಾಗಿ ಮಾಡ್ಬೋದು. 2n² ಇರ್ತದೆ. ಇದು ಯಾವ ರೀತಿಯಾಗಿ ವೆಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಕೆ ಶೆಲ್ನಲ್ಲಿ ಎಷ್ಟಿರ್ತಾವೆ, ಎಲ್ ಶೆಲ್ನಲ್ಲಿ, ಎಮ್ ಶೆಲ್ನಲ್ಲಿ ಈ ಒಂದು ಸೂತ್ರ ಹಾಕೋದರಿಂದ ನಮ್ಗೆ ಆ ಒಂದು ಎಲೆಕ್ಟ್ರಾನ್ಗಳು ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಆಹಾರ, ಬಟ್ಟೆ, ಔಷಧಿಗಳು, ಪುಸ್ತಕಗಳು ಹೀಗೆ ಹಲವಾರು ವಸ್ತುಗಳೆಲ್ಲ ಕಾರ್ಬನ್ಗಳಿಂದ ಆಗಿವೆ. ಹೌದು, ಯಾಕಂದರೆ ನಾವು ಯಾವುದೇ ಒಂದು ವಸ್ತು ಸುಟ್ಟಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದಲ್ಲ, ಬ್ಲ್ಯಾಕ್ ಕಲರು, ಅದೇ ಬಂದುಬಿಟ್ಟು ನಮ್ಗೆ ಕಾರ್ಬನ್ ಅಂತ ನಮಗೆ ಗೊತ್ತೇ ಇರ್ತದೆ. ಹಾಗೆಯೇ ಎಲ್ಲ ಜೀವಿಗಳ ರಚನೆಗಳು ಕಾರ್ಬನ್ನಿಂದ ಆಗಿವೆ ಅಂತೇಳಿ ಕೂಡ ನಮ್ಗೆ ಗೊತ್ತಿರ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಕಾರ್ಬನ್ನ ಲಭ್ಯತೆ. ಯಾವ ರೀತಿಯಾಗಿ ಕಾರ್ಬನ್ ನಮ್ಮ ಭೂಮಿ ಮೇಲೆ ಸಿಗ್ತದೆ ಅಂತಂದರೆ ಭೂಮಿಯ ತೊಗಟೆ ಮತ್ತು ವಾತಾವರಣದಲ್ಲಿರುವ ಕಾರ್ಬನ್ ಪ್ರಮಾಣ ತೀರಾ ಕಡಿಮೆ. ಭೂತೊಗಟೆಯಲ್ಲಿ ಖನಿಜಗಳ ರೂಪದ ಕಾರ್ಬೋನೇಟ್ಗಳು, ಹೈಡ್ರೋಕಾರ್ಬೋನೇಟ್ಗಳು, ಕಲ್ಲಿದ್ದಲು, ಪೆಟ್ರೋಲಿಯಂ. ಕಾರ್ಬನ್ ಪ್ರಮಾಣ ಕೇವಲ ಎಷ್ಟಿರ್ತದೆ ಅಂತಂದರೆ 0.2ಲಿಂದ ಮತ್ತು ವಾತಾವರಣದಲ್ಲಿ ಎಷ್ಟಿರ್ತದೆ ಅಂತಂದರೆ 0.03 ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಸಿಗ್ತದೆ ಅಂತಲೇ ಹೇಳ್ಬೋದು. ಎಲ್ಲಿ? ನಮ್ಮ ಭೂತೊಗಟೆಯಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಕಾರ್ಬನ್ನಲ್ಲಿ ಸಹವೆಲೆನ್ಸಿಯ ಬಂಧ. ಯಾವ ರೀತಿಯಾಗಿ ಬಂಧಗಳು ಇರ್ತವೆ, ಪಾಯಿಂಟ್ಸ್ಗಳು ಇದ್ರ ಮೇಲೂ ಸಹ ಟಿಯಲ್ಲಿ ಕೇಳಬಹುದು. ಎಲ್ಲ ಪಾಯಿಂಟ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಒಂದು ಪಾಠ ಅಂತಂದಾಗ ಅದರಲ್ಲಿರುವ ಎಲ್ಲ ವಿಷಯಗಳನ್ನು ನಾವು ತಿಳ್ಕೋಬೇಕು. ಕಾರ್ಬನ್ನಲ್ಲಿ ಸಹವೆಲೆನ್ಸಿ ಬಂಧ. 2 ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಯ ಹಂಚಿಕೆಯಿಂದ ಉಂಟಾಗುವ ಬಂಧವನ್ನು ನಾವೇನಂತೀವಿ ಅಂತಂದರೆ ಸಹವೆಲೆನ್ಸಿ ಬಂಧ ಅಥವಾ ಕೋವಲೆಂಟ್ ಬಂಧ ಅಂತೇಳಿ ಕರಿತೀವಿ.
ಸೊ ನೆಕ್ಸ್ಟು ಸಹವೆಲೆನ್ಸಿಯ ಬಂಧದಿಂದ ಉಂಟಾದ ಅಣುವಿನೊಳಗಿನ ಬಂಧಗಳು ಪ್ರಬಲವಾಗಿರ್ತವೆ. ಸೊ ಇಲ್ಲಿ ಈಗ ಸಹವೆಲೆನ್ಸಿಯ ಬಂಧದ ಪಾಯಿಂಟ್ಸ್ಗಳು ನಮಗೆ ಮೇನ್ ನೆನ್ಪಿಟ್ಕೋಬೇಕು. ಎರಡು ಎಲೆಕ್ಟ್ರಾನ್ಗಳ ನಡುವೆ ಉಂಟಾಗುವ ಬಂಧ ಸಹವೆಲೆನ್ಸಿಯ ಬಂಧ. ಮತ್ತು ಇದರಲ್ಲಿ ಉಂಟಾಗುವ ಬಂಧಗಳು ಏನಾಗಿರ್ತವೆ, ಪ್ರಬಲವಾಗಿರ್ತವೆ. ಮತ್ತು ಕಾರ್ಬನ್ ಸಂಯುಕ್ತಗಳು ಕಡಿಮೆ ದ್ರವಣ ಬಿಂದು ಕುದಿ ಬಿಂದುಗಳನ್ನು ಹೊಂದಿರ್ತವೆ. ಎಲ್ಲಿ, ಸಹವೆಲೆನ್ಸಿದಲ್ಲಿ. ಇವು ನಾ ಯಾವ್ಯಾವ ಅಂಡರ್ಲೈನ್ ಮಾಡಿನಲ್ಲ ಅವು ಮೋಸ್ಟ್ ಇಂಪಾರ್ಟೆಂಟ್. ನೀವು TETನಲ್ಲಿ ಲಾಸ್ಟ್ ಇವು ಓದ್ಕೊಂಡು ಹೋದ್ರಿಂದ ಇವು ನಿಮಗೆ ಈಸಿ ಆಗಿರ್ತವೆ. ಮತ್ತು ಇದರಗಳ ನಡುವಿನ ಅಂದರೆ ಎರಡು ಎಲೆಕ್ಟ್ರಾನ್ಗಳ ಮಧ್ಯೆ ಇರುವ ಶಕ್ತಿಯು ಹೆಚ್ಚು ಪ್ರಬಲ ಆಗಿರಲ್ಲ ಸಹವೆಲೆನ್ಸಿದು. ಮತ್ತು ಇವು ವಿದ್ಯುತ್ ಅವಾಹಕವಾಗಿರ್ತವೆ. ಮತ್ತು ಕಾರ್ಬನ್ ತನ್ನ ಕೊನೆಯ ಕವಚದಲ್ಲಿ 4 ಎಲೆಕ್ಟ್ರಾನ್ ವಿನ್ಯಾಸ ಹೊಂದಿರ್ತದೆ. ಫಸ್ಟ್ ಪಾಯಿಂಟ್ ಏನು ನೆನ್ಪಿಟ್ಕೋಬೇಕು, ಸಹವೆಲೆನ್ಸಿ ಬಂಧ ಅಂದಾಗ ಇದು ಎಲ್ಲ ಎಲೆಕ್ಟ್ರಾನ್ಗಳ ಮಧ್ಯೆ ಉಂಟಾದ ಬಂಧಕ್ಕೆ ಸಹವೆಲೆನ್ಸಿ ಬಂಧ ಅಥವಾ ಕೋವಲೆಂಟ್ ಬಂಧ ಅಂತ ಕರಿತೀವಿ. ಇದರಿಂದ ಉಂಟಾಗುವ ಬಂಧಗಳು ಪ್ರಬಲವಾಗಿರ್ತವೆ. ಮತ್ತು ಕಡಿಮೆ ದ್ರವಣ ಮತ್ತು ಕಡಿಮೆ ಕುದಿಬಿಂದು ಹೊಂದಿರ್ತವೆ. ಮತ್ತು ಇವು ಹೆಚ್ಚು ಶಕ್ತಿ ಆಗಿರಲ್ಲ ಮತ್ತು ವಿದ್ಯುತ್ನ ಅವಾಹಕವಾಗಿರ್ತವೆ. ಮತ್ತು ಇವು ಕೊನೆಯಲ್ಲಿ ಎಷ್ಟು ಬಂಧಗಳನ್ನು ಹೊಂದಿರ್ತವೆ ವೆಲೆನ್ಸ್ ಅಂದರೆ 4 ಅಂತಲೇ ಹೇಳ್ಬೋದು. ನಾ ಎಷ್ಟು ಅಂಡರ್ಲೈನ್ ಮಾಡಿನಲ್ಲ ಅವು ಅಷ್ಟು ಓದುಗರಿ ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟ್ ಬಂದುಬಿಟ್ಟು, ಹಾಗಾಗಿ ಕಾರ್ಬನ್ ತನ್ನ ವೆಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಅಥವಾ ಬೇರೆ ಧಾತುಗಳ ಪರಮಾಣುಗಳೊಂದಿಗೆ ಹಂಚಿಕೊಂಡು ಹತ್ತಿರದ ರಾಜ್ಯಾನಿಲದ ವಿನ್ಯಾಸವನ್ನು ಹೊಂದಿ ಈ ಸಮಸ್ಯೆಯಿಂದ ಹೊರಬರ್ತಾರೆ. ರಾಜ್ಯಾನಿಲ ಅಂತಂದಾಗ ಏನಂತಂದರೆ ಅವು ಆಕ್ಟೆಟ್ ಸ್ಟ್ರಕ್ಚರ್ ಅಂದರೆ 8 ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಿರ್ತವೆ ಅಂತಲೇ ಹೇಳ್ಬೋದು. ಅವು ಯಾವ್ಯಾವು ಅಂತಂದರೆ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್ ಇವೆಲ್ಲವೂ ರಾಜ್ಯಾನಿಲ ಅಂತಲೇ ಹೇಳ್ಬೋದು. ನೆಕ್ಸ್ಟು ಅಯಾನಿಕ್ ಬಂಧ ಮತ್ತು ಸಹವೆಲೆನ್ಸಿಯ ಬಂಧದ ನಡುವಿನ ವ್ಯತ್ಯಾಸ ನೋಡ್ಕೊಂಬರಂಬರ್ರಿ. ಈಗ ಆಲ್ರೆಡಿ ನಾನು ಸಹವೆಲೆನ್ಸಿ ಬಂಧದ ಬಗ್ಗೆ ಹೇಳ್ದೆ. ಈಗ ಅಯಾನಿಕ್ ಬಂಧಕ್ಕೆ ಮತ್ತು ಸಹವೆಲೆನ್ಸಿ ಬಂಧಕ್ಕೆ ಡಿಫ್ರೆನ್ಸ್ ನೋಡಂಬರ್ರಿ. ಅಯಾನಿಕ್ ಬಂಧ ಒಂದು ಪರಮಾಣುವಿನಿಂದ ಇನ್ನೊಂದು ಪರಮಾಣುವಿಗೆ ಎಲೆಕ್ಟ್ರಾನ್ಗಳ ವರ್ಗಾವಣೆ ಈ ಬಂಧ ಉಂಟಾಗ್ತದೆ. ಬಟ್ ಇಲ್ಲಿ ಎಷ್ಟು ಪರಮಾಣು ಅಂತ ಹೇಳಿನ 2 ಎಲೆಕ್ಟ್ರಾನ್ಗಳ ಮಧ್ಯೆ ಅಂದಾಗ ಇಲ್ಲಿ 2 ಪರಮಾಣು ಇರ್ತವೆ, ಇಲ್ಲಿ ಒಂದೇ ಇರ್ತದೆ ಅಯಾನಿಕ್ ಬಂಧದಲ್ಲಿ. ಮತ್ತು ಇವು ವಿದ್ಯುತ್ನ ವಾಹಕ ಆಗಿರ್ತವೆ, ಬಟ್ ಇವು ಅವಾಹಕ ಆಗಿರ್ತವೆ. ಇವು ನೀರಿನಲ್ಲಿ ಕರಗ್ತವೆ, ಬಟ್ ಇವು ದ್ರಾವಣದಲ್ಲಿ ಕರಗ್ತವೆ. ಹೆಚ್ಚಿನ ಕರಗುವ ಬಿಂದು ಹೊಂದಿದರೆ ಇವು ಕಡಿಮೆ ಕರಗುವ ಬಿಂದು ಮತ್ತು ಸಹವೆಲೆನ್ಸಿ ಬಂಧದ ರಿವರ್ಸ್ ಅಂತಲೇ ಹೇಳ್ಬೋದು. ಒಂದು ನೆನ್ಪಿಟ್ಕೊಂಡ್ರೆ ನಮಗೆ ಒಂದು ಈಸಿಯಾಗಿರ್ತವೆ ಅಯಾನಿಕ್ ಮತ್ತು ಸಹವೆಲೆನ್ಸಿ ಬಂಧ. ಸೊ ಇಲ್ಲಿ ಎಲೆಕ್ಟ್ರಾನ್ ಚುಕ್ಕಿ ವಿನ್ಯಾಸ ಸಹ ಎಕ್ಸಾಮ್ನಲ್ಲಿ ಕೇಳ್ಬೋದು. ಸೊ ಯಾವ ರೀತಿಯಾಗಿ ಇಲ್ಲಿ ಎಲೆಕ್ಟ್ರಾನಿಕ್ ಚುಕ್ಕಿ ವಿನ್ಯಾಸ ಬರಿಬೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡ್ರಿ. ಈಗ ಹೈಡ್ರೋಜನ್ ತೊಗೋಬೇಕು. ಹೈಡ್ರೋಜನ್ ಪರಮಾಣು ಸಂಖ್ಯೆ ಎಷ್ಟದ ಅಂತ ನಿಮ್ಗೆ ಎಲ್ರಿಗೂ ಗೊತ್ತಿರ್ತದೆ. ಎಷ್ಟದ? 1 ಅದ. ಈಗ ನಾವು ಚುಕ್ಕಿ ವಿನ್ಯಾಸ ಬರಿಬೇಕಿತ್ತಂತಂದ್ರೆ ಮೊದಲು ನಾವು ಕೆ ಶೆಲ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಇರ್ತಾವೆ ಅಂತ ಹೇಳೀನಿ, 2 ಅಂತ ಹೇಳೀನಿ. ಬಟ್ ಇಲ್ಲಿ 2 ಆಗಬೇಕಿದ್ರೆ ಇನ್ನೂ ಎಷ್ಟು ಬೇಕು ಹೈಡ್ರೋಜನ್ಗೆ? ಇನ್ನೂ 1 ಬೇಕು. ಸೊ ಹಾಗಾಗಿ ನಾವು ಫಸ್ಟ್ ಏನು ತಗೋಬೇಕು, ಇಲ್ಲೊಂದು ಹೈಡ್ರೋಜನ್ ಬೇಕು. ಇದು ಕೆ ಶೆಲ್ ಎಲೆಕ್ಟ್ರಾನಿಕ್ ವಿನ್ಯಾಸ ಹೊಂದಿರಬೇಕಿತ್ತಂದ್ರೆ ಇನ್ನೂ ಎಷ್ಟು ಎಲೆಕ್ಟ್ರಾನ್ ಬೇಕು? ಇನ್ನೂ 1 ಬೇಕು. ಹಾಗಾಗಿ ಇಲ್ಲೊಂದು ಎಲೆಕ್ಟ್ರಾನು ಇಲ್ಲೊಂದು ಎಲೆಕ್ಟ್ರಾನು ಬಂತು. ಸೊ 2 ಸೇರಿದಾಗ ನಮ್ಗೆ ಇಲ್ಲಿ ಏನು ಬಂಧ ಉಂಟಾಯಿತು ಅಂತಂದರೆ ಸಹವೆಲೆನ್ಸಿ ಬಂಧ ಉಂಟಾಗ್ತದೆ. ಇದಕ್ಕೆ ಏನಂತೀವಿ ನಾವು? ಚುಕ್ಕಿ ವಿನ್ಯಾಸ ಅಂತೇಳಿ ಕರಿತೀವಿ. ಇಲ್ಲಿ ಆಕ್ಸಿಜನ್ ಸಹ ಕೊಟ್ಟಿನಿ, ಒಂದ್ಸರಿ ನೋಡ್ಕೊರಿ. ನೆಕ್ಸ್ಟು ಈ ಮೀಥೇನ್ ಮೇಲೆ 2 ಸರಿ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಮೀಥೇನು ಕಾರ್ಬನ್ನಿಂದ ಉಂಟಾಗುವ ಅತ್ಯಂತ ಸರಳ ಸಂಯುಕ್ತ ಮೀಥೇನ್ನ ಅಣುಸೂತ್ರ. ಇದು ಕಾರ್ಬನ್ನಿಂದ ಉಂಟಾಗ್ಯದ ಅಂತಲೇ ಹೇಳ್ಬೋದು. ಇದು ಮೀಥೇನ್ ಅಣುಸೂತ್ರ ಎಷ್ಟದ? CH4. ಇದು ಎದರಲ್ಲಿಂದ ಉಂಟಾಗ್ಯದ? ಕಾರ್ಬನ್ನಿಂದ. ಮತ್ತು ಮೀಥೇನನ್ನು ವ್ಯಾಪಕವಾಗಿ ಇಂಧನವಾಗಿ ಬಳಸ್ತಾರೆ. ಎಲ್ಲಿ ಅಂದರೆ ಜೈವಿಕ ಅನಿಲ ಮತ್ತು ಸಂಪೀಡನ CNG ಅಂತ ನಿಮ್ಗೆ ಗೊತ್ತಿರ್ತದೆ. ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತಲೇ ಹೇಳ್ಬೋದು. ಸೊ ಇವು 3 ಪಾಯಿಂಟ್ ಇಂಪಾರ್ಟೆಂಟು. ಘಟನೀಕರಣದ ಮೇಲೆ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಏನಂತಂದರೆ ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಬಂಧಕ್ಕೆ ಏನಂತೀವಿ? ಘಟನೀಕರಣ. ಅಂದರೆ ಈ ಕಾರ್ಬನ್ ನಡುವೆ ಯಾವ ಬಂಧ ಅದು? ಇದು ಏಕಬಂಧ. ಸಪೋಸ್ 2 ಇತ್ತಂದರೆ ದ್ವಿಬಂಧ, 3 ಇತ್ತಂದರೆ ತ್ರಿಬಂಧ. ಈ ಬಂಧಕ್ಕೆ ಏನಂತೀವಿ ನಾವು? ಘಟನೀಕರಣ ಅಂತೇಳಿ ಕರಿತೀವಿ. ಇದು ಒಂದು ಕಾರ್ಬನ್ನಿನ ಒಂದು ಅನನ್ಯ ಗುಣ ಅಂತಲೇ ಹೇಳ್ಬೋದು. ಈ ಸಂಯುಕ್ತಗಳು ಕಾರ್ಬನ್ನ ನೇರ ಸರಪಳಿ, ಕವಲು ಮತ್ತು ಉಂಗುರಾಕಾರದ 3 ರೀತಿಯ ಡಿಸೈನ್ ಆದ ಜೋಡಣೆ ಇರ್ತಾವಂತಲೇ ಹೇಳ್ಬೋದು. ಸೊ ಯಾವ್ಯಾವ ಅಂತೇಳಿ ನೆಕ್ಸ್ಟ್ ನೋಡಂಬರ್ರಿ. ಈಗ ಇದು ಈ ರೀತಿಯಾಗಿ ಸ್ಟ್ರೇಟ್ ಲೈನ್ ಇತ್ತಂತಂದರೆ ಇದು ನೇರ ಸರಪಳಿ. ಇಲ್ಲಿ ಕಾರ್ಬನ್ ನಡುವೆ ಇದು ಏಕಬಂಧನೆ ಉಂಟಾಗ್ಯದ.
ಇದು ಕವಲು ಇತ್ತಂದ್ರೆ ಈ ರೀತಿ ಇರ್ತದೆ. ಉಂಗುರಾಕುರದ ಸರಪಳಿ ಅಂದರೆ ಈ ರೀತಿ. ಇವೆಲ್ಲವೂ ಏಕಬಂಧಕ್ಕೆ ಉದಾಹರಣೆ. ಬಟ್ ಓನ್ಲಿ ಏನಂತಂದರೆ ಸ್ಟ್ರಕ್ಚರ್ ಅಷ್ಟೇ ಬೇರೆ ಬೇರೆ ಆಗಿರ್ತಾವೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳು. ಪರ್ಯಾಪ್ತ ಅಂತಂದ್ರೆ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧವಿದ್ದರೆ ಅದಕ್ಕೆ ಏನಂತೀವಿ ನಾವು ಪರ್ಯಾಪ್ತ. ಸೊ ಇದು ಬಂದುಬಿಟ್ಟು ಏಕಬಂಧ. ಇವು ಅಷ್ಟೇ ಏಕಬಂಧನೆ ಅಂತಲೇ ಹೇಳ್ಬೋದು. ಮತ್ತು ಕಾರ್ಬನ್ ಸಂಯುಕ್ತಗಳಲ್ಲಿ 2 ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಕಂಡು ಬಂದರೆ ಅವಕ್ಕೆ ಏನಂತೀವಿ ಅಪರ್ಯಾಪ್ತ ಸಂಯುಕ್ತಗಳು ಅಂತೇಳಿ ಕರಿತೀವಿ. ಕಂಪೇರ್ ಟು ಪರ್ಯಾಪ್ತ, ಅಪರ್ಯಾಪ್ತನೇ ಹೆಚ್ಚು ಕ್ರಿಯಾಶೀಲ ಆಗಿರ್ತಾವೆ. ಇಲ್ಲಿ ಮೇನ್ ಅಂದರೆ ಏನು ನೋಡ್ಬೇಕಂದ್ರೆ ಏಕಬಂಧ ಅಂತಂದರೆ ಕಾರ್ಬನ್, ದ್ವಿಬಂಧ ಅಂತಂದಾಗ ಅಪರ್ಯಾಪ್ತ, ದ್ವಿಬಂಧ ಅಥವಾ ತ್ರಿಬಂಧ ಅಪರ್ಯಾಪ್ತ ಆಗಿರ್ತವೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲ್ಲವೂ ಒಂದು ಏಕಬಂಧ ಅಂತಾನೆ ಆಗಿರ್ತಾವೆ. ಸೆಕೆಂಡ್ ಒನ್ ನೋಡಿದಾಗ ಕಾರ್ಬನ್ಗಳ ಮಧ್ಯೆ ದ್ವಿಬಂಧ ಅಥವಾ ಇವೆಲ್ಲವೂ ಅಪರ್ಯಾಪ್ತ. ಸೊ ಪರ್ಯಾಪ್ತಕ್ಕೆ ಕಂಪೇರ್ ಮಾಡಿದರೆ ಹೆಚ್ಚು ಕ್ರಿಯಾಶೀಲ ಯಾವಾಗಿರ್ತಾವೆ ಅಂದರೆ ಅಪರ್ಯಾಪ್ತನೇ ಆಗಿರ್ತಾವೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳಿಗೆ ಡಿಫ್ರೆನ್ಸ್ ನೋಡಂಬರ್ರಿ. ಈಗ ಪರ್ಯಾಪ್ತ ಕೇವಲ ಏಕಬಂಧ ಹೊಂದಿರ್ತಾವೆ. ಇಲ್ಲಿ ದ್ವಿಬಂಧ ಇರ್ತಾವೆ ಅಥವಾ ತ್ರಿಬಂಧ ಹೊಂದಿರ್ತಾವೆ. ಮತ್ತು ಇವು ಕಡಿಮೆ ಕ್ರಿಯಾಶೀಲ ಆಗಿರ್ತಾವೆ, ಇವು ಹೆಚ್ಚು ಕ್ರಿಯಾಶೀಲ ಆಗಿರ್ತಾವೆ. ಇವು ಸ್ವಚ್ಛವಾದ ನೀಲಿ ಜ್ವಾಲೆಯನ್ನು ಕೊಡುತ್ತವೆ. ಇವು ಕಪ್ಪಾದ ಕಾರ್ಬನ್ ಹೊಗೆಯನ್ನು ಕೊಡುತ್ತವೆ. ನೆಕ್ಸ್ಟು ಇವು ಕೊಬ್ಬುಗಳು ಆರೋಗ್ಯಕ್ಕೆ ಹಾನಿಕರವಾಗಿವೆ, ಇವು ಆರೋಗ್ಯಕ್ಕೆ ಉತ್ತಮವಾಗಿವೆ. ಸೊ ನಾವೆಲ್ಲ ಡೈಲಿ ಯೂಸ್ ಮಾಡ್ತೀವಲ್ಲ ಆಯಿಲು, ಅದು ಬಂದುಬಿಟ್ಟು ಅಪರ್ಯಾಪ್ತ. ಪರ್ಯಾಪ್ತ ಇದು ಬಂದುಬಿಟ್ಟು ಪ್ರಾಣಿಗಳ ಕೊಬ್ಬಿನಿಂದ ಮಾಡಲ್ಪಟ್ಟಿರ್ತದೆ, ಇದು ಸಸ್ಯದ್ದು. ಅಪರ್ಯಾಪ್ತ ಬಂದುಬಿಟ್ಟು ಸಸ್ಯ ಕೊಬ್ಬಿನಿಂದ, ಇದು ಬಂದುಬಿಟ್ಟು ಪರ್ಯಾಪ್ತ ಬಂದುಬಿಟ್ಟು ಪ್ರಾಣಿ. ಸೊ ಹಾಗಾಗಿ ನಾವು ಸಸ್ಯದೇ ಯೂಸ್ ಮಾಡ್ತೀವಿ, ಯಾವುದು ಅಪರ್ಯಾಪ್ತ. ನೆಕ್ಸ್ಟ್ ಬಂದುಬಿಟ್ಟು ಹೈಡ್ರೋಕಾರ್ಬನ್. ಸೊ ಹೈಡ್ರೋಕಾರ್ಬನ್ ಅಂದಾಗ ನಮಗಿಲ್ಲಿ ಏನಂತ ಗೊತ್ತಿರಬೇಕು, ಹೈಡ್ರೋಕಾರ್ಬನ್ ಅನ್ನೋದು ಹೈಡ್ರೋಜನ್, ಕಾರ್ಬನ್ ಮತ್ತು ಆಕ್ಸಿಜನ್ ಇಲ್ಲ ಕಾರ್ಬನ್ನಿಂದ ಕೂಡಿರ್ತಾವೆ ಅಂತಲೇ ಹೇಳ್ಬೋದು. ಕಾರ್ಬನ್ ಹೈಡ್ರೋಜನ್ಗಳನ್ನು ಮಾತ್ರ, ಆಕ್ಸಿಜನ್ ಇರೋಂಗಿಲ್ಲ. ಕಾರ್ಬನ್ ಮತ್ತು ಹೈಡ್ರೋಜನ್ಗಳನ್ನು ಮಾತ್ರ ಹೊಂದಿರುವ ಸಂಯುಕ್ತಗಳನ್ನು ಏನಂತ ಕರಿತೀವಿ, ಹೈಡ್ರೋಕಾರ್ಬನ್ ಅಂತೇಳಿ ಕರಿತೀವಿ. ಸೊ ಹೈಡ್ರೋಕಾರ್ಬನ್ಗಳು ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಆಲ್ಕೇನ್ಗಳೆಂದು, ಮತ್ತು 1 ಅದಕ್ಕಿಂತ ಹೆಚ್ಚು ದ್ವಿಬಂಧ ಹೊಂದಿದ್ದರೆ ಅಪರ್ಯಾಪ್ತ, ಇವುಗಳನ್ನು ಆಲ್ಕೀನ್ಗಳೆಂದು, ಆಲ್ಕೀನ್ ಅಥವಾ ಆಲ್ಕೈನ್ ಅಂತ ಕರಿತೀವಿ. ಸೊ ನಾವೆಲ್ಲರೂ ಸೈನ್ಸ್ ಮಾಡುವಾಗ ಫಸ್ಟ್ PUCಯಲ್ಲಿ ಓದಿರ್ತೀವಿ ಇವು ಆಲ್ಕೇನ್, ಆಲ್ಕೀನ್, ಆಲ್ಕೈನು. ಸೊ ಆಲ್ಕೇನ್ ಹೊಂದಿರುವುದೆಲ್ಲವೂ ಪರ್ಯಾಪ್ತ ಆಗಿರ್ತವೆ. ಆಲ್ಕೀನ್ ಮತ್ತು ಆಲ್ಕೈನ್ಗಳು ಏನಾಗಿರ್ತಾವೆ ಅಂತಂದರೆ ಅಪರ್ಯಾಪ್ತ ಆಗಿರ್ತಾವೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಈಗ ನಾ ಹೇಳ್ದಲ್ಲ ಆಲ್ಕೇನ್, ಆಲ್ಕೀನ್, ಆಲ್ಕೈನ್. ಇಲ್ಲಿ ಒಂದೇ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಯಾವ ಬಂಧ ಅದ, ಆಲ್ಕೇನು ಏಕಬಂಧ, ಆಲ್ಕೀನ್ ದ್ವಿಬಂಧ, ಆಲ್ಕೈನ್ ತ್ರಿಬಂಧ. ಸೂತ್ರ CnH2n+2. ಒಂದು ಸಾರಿ ಎಕ್ಸಾಮ್ನಲ್ಲಿ ಆಲ್ಕೀನ್ ಮೇಲೆ ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್. ಆಲ್ಕೀನ್ ಬಂದುಬಿಟ್ಟು CnH2n+, ಇದು -2, CnH2n-2, ಇದು ಆಲ್ಕೈನ್. ಪರ್ಯಾಪ್ತ, ಅಪರ್ಯಾಪ್ತ ಆಗಿರ್ತವೆ. ಇಲ್ಲಿ ಕೊನೆಗೆ ಏನ್, ಈನ್, ಐನ್. ಫಾರ್ ಎಕ್ಸಾಂಪಲ್ ಮೀಥೇನ್ ಬಂದುಬಿಟ್ಟು ಆಲ್ಕೇನ್ಗೆ ಉದಾಹರಣೆ, ಈಥೇನ್ ಬಂದುಬಿಟ್ಟು ಆಲ್ಕೀನ್, ಈಥೈನ್ ಬಂದುಬಿಟ್ಟು ಆಲ್ಕೈನ್ಗೆ ಉದಾಹರಣೆ ಆಗಿರ್ತವೆ. ಸೊ ಈ ಒಂದು ಕಾಲಮ್ ನೋಡ್ಕೊಂಡು ಹೋದೆ ಅಂದರೆ ಇಲ್ಲಿ ನಮಗೆ ಕೇಳ್ಬೋದು, ಈ ಫಾರ್ಮುಲಾದ ಮೇಲೆ ಎಕ್ಸಾಮ್ನಲ್ಲಿ ಕೇಳ್ಬೋದು, ಮೋಸ್ಟ್ ಇಂಪಾರ್ಟೆಂಟು. ನೆಕ್ಸ್ಟ್ ಬಂದುಬಿಟ್ಟು ರಚನಾ ಸಮಾಂಗಿಗಳು. 2 ರಚನೆಗಳು ಒಂದೇ ಅಣುಸೂತ್ರ ಹೊಂದಿದ್ದು ಬೇರೆ ಬೇರೆ ರಚನಾ ವಿನ್ಯಾಸ ಹೊಂದಿರುವ ಸಂಯುಕ್ತಗಳನ್ನು ನಾವೇನಂತ ಕರಿತೀವಿ ಅಂದರೆ ರಚನಾ ಸಮಾಂಗಿಗಳು. ಈಗ ಇಲ್ಲಿ ನೋಡ್ರಿ, ಇದು ಬಿ ಯಾವುದಂತಂದರೆ ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ನು ಇದು ಬ್ಯೂಟೇನ್ದು ರಚನಾ ಸೂತ್ರ ಆಗಿರ್ತದೆ. ಬ್ಯೂಟೇನ್ದು ಸೂತ್ರ ಏನದರ C4H10. ಇಲ್ಲೂ ಕೂಡ 4 ಕಾರ್ಬನ್ 10 ಹೈಡ್ರೋಜನ್ ಅವ, ಬಟ್ ಇಲ್ಲಿ ಕೂಡ 4 ಕಾರ್ಬನ್ ಹೈಡ್ರೋಜನ್ 10 ಅವ. ಸೊ ಬಟ್ ಒಂದೇ ಅಣುಸೂತ್ರ ಹೊಂದಿದ್ದು ಬೇರೆ ಬೇರೆ ರಚನಾ ಸೂತ್ರ ಹೊಂದಿದ್ದು ಅಂದ್ರೆ ಅವಕ್ಕೆ ಏನಂತ ಕರಿತೀವಿ ನಾವು ರಚನಾ ಸಮಾಂಗಿಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಉಂಗುರು ಸರಪಳಿ ಹೊಂದಿದ ಸಂಯುಕ್ತಗಳು. ಸೊ ಇಲ್ಲಿ ಎಷ್ಟು ಕಾರ್ಬನ್ ಅವ, 1 2 3 4 5 6. ಅಂದರೆ ಇಲ್ಲಿ ಎಷ್ಟು C6H12 ಇತ್ತಂದ್ರೆ ಇದಕ್ಕೆ ಏನಂತ ಕರಿತೀವಿ ಸೈಕ್ಲೋ
ಹೆಕ್ಸೇನ್ ಅಂತೇಳಿ ಕರಿತೀವಿ. ಸೊ ಇದು ಒಂದು ಸಾರಿ ಟಿ ಟಿನಲ್ಲಿ ಕೇಳಿರ್ತಾರೆ ಇದ್ರ ಮೇಲೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಕಾರ್ಬನ್ ಸಂಯುಕ್ತಗಳಲ್ಲಿನ ಕ್ರಿಯಾ ಗುಂಪುಗಳು. ಸೊ ಕಾರ್ಬನ್ನಲ್ಲಿ ಯಾವ್ಯಾವ ಕ್ರಿಯಾ ಗುಂಪುಗಳು ಅಂತ ನೋಡ್ಕೊಂಬರಂಬರ್ರಿ. ಕ್ಲೋರಿನ್, ಬ್ರೋಮಿನ್ ಕ್ರಿಯಾ ಗುಂಪಿನ ಅಣುಸೂತ್ರ. ಆಕ್ಸಿಜನ್ ಇತ್ತಂದ್ರೆ ಆಲ್ಕೋಹಾಲ್ ಇದ್ದರೆ OH ಇರ್ತದೆ. ಆಲ್ಡಿಹೈಡ್ ಇತ್ತಂದ್ರೆ CHO. ಕೀಟೋನ್ ಇತ್ತಂದ್ರೆ COO. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇತ್ತಂದ್ರೆ COOH. ಸೊ ಇವೆಲ್ಲ ಬಂದುಬಿಟ್ಟು ಕ್ರಿಯಾ ಗುಂಪಿನ ಅಣುಸೂತ್ರ. ಇವು ನೆನಪಿಟ್ಕೋಬೇಕು ನಾವು. ನೆಕ್ಸ್ಟ್ ಬಂದುಬಿಟ್ಟು ಅನುರೂಪ ಶ್ರೇಣಿಗಳು. ಅನುರೂಪ ಶ್ರೇಣಿಗಳಂದಾಗ ಇಲ್ಲೇನಾಗಿರ್ತದೆ, ಒಂದೇ ಕ್ರಿಯಾ ಗುಂಪು ಹೊಂದಿರ್ತವೆ. ಅವುಗಳಿಗೆ ಏನಂತೀವಿ ನಾವು ಅನುರೂಪ ಶ್ರೇಣಿಗಳಂತೆ ಕರಿತೀವಿ. ಈಗ ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ಲು C2H5, ಆಮೇಲೆ C3H10OH. ಈ ರೀತಿ ಒಂದೇ ಕ್ರಿಯಾ ಗುಂಪು ಹೊಂದಿದ್ದು ಅಂದ್ರೆ ಅವಕ್ಕೆ ಏನಂತೀವಿ ನಾವು ಅನುರೂಪ ಶ್ರೇಣಿಗಳು ಅಂತೇಳಿ ಕರಿತೀವಿ. ನೆಕ್ಸ್ಟು ಸಾವಯವ ಸಂಯುಕ್ತಗಳು. ಸೊ ಸಂಯುಕ್ತಗಳಲ್ಲಿ ಕಾರ್ಬನ್ ಪರಮಾಣುಗಳ ಸಂಖ್ಯೆಯನ್ನು ಗುರುತಿಸಿ 3 ಕಾರ್ಬನ್ ಪರಮಾಣುಗಳನ್ನು ಹೊಂದಿದ್ದರೆ ಅವುಗಳಿಗೆ ಏನಂತೀವಿ ನಾವು ಪ್ರೋಪೇನ್ ಅಂತ ಕರಿತೀವಿ. ಈ ಫಸ್ಟ್ ಒಂದು ಮೀಥೇನ್, ಈಥೇನ್. ಮೀಥೇನ್ ಅಂತಂದ್ರೆ CH4. ಇಲ್ಲಿ ಒಂದೇ ಕಾರ್ಬನ್ ಇರ್ತದೆ. ಈಥೇನ್ ಇತ್ತಂತಂದ್ರೆ ಎಷ್ಟು ಕಾರ್ಬನ್ ಇರ್ತವೆ? 2. ಪ್ರೋಪೇನ್ ಇದ್ರೆ 3, ಬ್ಯೂಟೇನ್ ಇದ್ರೆ 4, ಪೆಂಟೇನ್ ಇದ್ರೆ 5. ಈ ರೀತಿಯಾಗಿ ಇವುಗಳನ್ನು ನಾವು ಏನಂತ ಕರಿತೀವಿ ಅಂದರೆ ಸಾವಯವ ಸಂಯುಕ್ತಗಳು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ದಹನ ಕ್ರಿಯೆ. ಇದ್ರ ಮೇಲೂ ಕೇಳ್ಬೋದು. ಕಾರ್ಬನ್ ಸಂಯುಕ್ತಗಳು ಆಕ್ಸಿಜನ್ ಜೊತೆಗೆ ವರ್ತಿಸಿ ಅಪಾರ ಪ್ರಮಾಣವಾದ ಶಾಖ ಮತ್ತು ಬೆಳಕನ್ನು ಬಿಡುಗಡೆ ಮಾಡುವುದಕ್ಕೆ ಏನಂತ ಕರೀತಾರೆ ಅಂತಂದರೆ ದಹನ ಕ್ರಿಯೆ. ಅಂದರೆ ಕಾರ್ಬನ್ ಆಕ್ಸಿಜನ್ ಜೊತೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಶಾಖ ಮತ್ತು ಬೆಳಕು ನೀಡ್ತದೆ. ಇದಕ್ಕೆ ಏನಂತ ಕರಿತೀವಿ ನಾವು ದಹನ ಕ್ರಿಯೆ ಅಂತ ಕರಿತೀವಿ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸಾಮಾನ್ಯವಾಗಿ ಸ್ವಚ್ಛ ಜ್ವಾಲೆಯನ್ನು ಕೊಡುತ್ತವೆ. ಆಲ್ರೆಡಿ ನಾನು ಇದು ಪಾಯಿಂಟ್ ಹೇಳ್ದೆ. ಬಟ್ ಅಪರ್ಯಾಪ್ತಗಳು ಹಳದಿ ಬಣ್ಣದ ಜ್ವಾಲೆಯೊಂದಿಗೆ ಕಪ್ಪು ಬಣ್ಣದ ಹೊಗೆಯನ್ನು ಸಹ ಉಂಟು ಮಾಡ್ತವೆ. ಇದು ನೆಕ್ಸ್ಟ್ ಬಂದುಬಿಟ್ಟು ಉತ್ಕರ್ಷಣೆ. ಉತ್ಕರ್ಷಣೆ ಅಂತಂದಾಗ ಇಲ್ಲಿ ಏನಾಗ್ತದೆ ಅಂತಂದರೆ ಆಕ್ಸಿಜನ್ ಬಿಡುಗಡೆ ಆಗ್ತದೆ. ಯಾವಾಗ ಆಕ್ಸಿಜನ್ ಬಿಡುಗಡೆ ಆಗೋದು ಅದು ಉತ್ಕರ್ಷಣೆ. ಅಪಕರ್ಷಣೆ ಅಂದರೆ ಆಕ್ಸಿಜನನ್ನು ಪಡೆದುಕೊಳ್ಳುವುದು, ಬಿಡುಗಡೆ ಆಗೋದು ಉತ್ಕರ್ಷಣೆ. ಸೊ ಇಲ್ಲಿ ನೋಡ್ರಿ, ಇಲ್ಲೇನದ ಮಿಥೇನ್. ಇಲ್ಲಿ ಕಾರ್ಬನ್ ಸಂಯುಕ್ತಗಳನ್ನು ದಹನ ಕ್ರಿಯೆ ಮೂಲಕ ಸುಲಭವಾಗಿ ಉತ್ಕರ್ಷಿಸಬಹುದು. ಈಗ ಆಲ್ಕೋಹಾಲ್ಗಳನ್ನು ಉತ್ಕರ್ಷಣೆಯಿಂದಾಗಿ ಕಾರ್ಬಾಕ್ಸಿಲಿಕ್ ಆಮ್ಲಗಳಾಗಿ ಪರಿವರ್ತಿಸುವುದು ಯಾವ ರೀತಿಯಾಗಿ ಅಂತೇಳಿ ಕೊಟ್ಟಿದ್ದಾರೆ. ಇದು ರಿಯಾಕ್ಷನ್ ನೋಡ್ಕೊಂಡು ಹೋಗಬೇಕು. ಕೇಳ್ಬೋದು. ಇಲ್ಲಿ ಏನೇನು ಯೂಸ್ ಮಾಡ್ಯಾರಂದರೆ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಥವಾ ಪೊಟ್ಯಾಷಿಯಂ ಡೈಕ್ರೋಮೇಟ್ ಯಾವ ಒಂದು ಎನ್ಸೈಮ್ಗಳು ಯೂಸ್ ಮಾಡ್ಯಾರಂತ ಸಹ ಕೇಳ್ಬೋದು. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್. ಇದು ಪಾಯಿಂಟ್ ಸಹ ನೋಡ್ಕೊಳ್ರಿ ನೀವು. ಸಂಕಲನ ಕ್ರಿಯೆ, ಇದು ಭೀ ಇಂಪಾರ್ಟೆಂಟು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಹೈಡ್ರೋಜನ್ನನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉಂಟು ಮಾಡುವ ಕ್ರಿಯೆಯನ್ನು ಸಂಕಲನ ಕ್ರಿಯೆ ಅಂತ ಕರಿತೀವಿ. ಇಲ್ಲೇನೆಂದರೆ ಅಪರ್ಯಾಪ್ತ ಇದ್ದಿದ್ದು ಇಲ್ಲಿ ಅಪರ್ಯಾಪ್ತ ಇದ್ದಿದ್ದು ಏನು ಮಾಡ್ತೀವಿ ನಾವು ಸಂಕಲನ ಕ್ರಿಯೆಯಲ್ಲಿ ಪರ್ಯಾಪ್ತ ಮಾಡ್ತೀವಿ. ಇಲ್ಲಿ ಯಾವ ಒಂದು ಅಂಶವನ್ನು ಇಲ್ಲಿ ತೊಗೊಂಡಿವಿ ಅಂದರೆ ನಿಕ್ಕಲ್. ಸೊ ಇದು ಕೇಳ್ಬೋದು. ಸಂಕಲನ ಕ್ರಿಯೆ ಅಥವಾ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಉಂಟು ಮಾಡುವುದರಲ್ಲಿ ಯಾವ ಒಂದು ಕ್ರಿಯಾವರ್ಧಕಗಳು ಯೂಸ್ ಮಾಡ್ತೀವಿ ಅಂತಂದರೆ ನಿಕ್ಕಲ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿನಿ, ನೋಡ್ಕೊಡ್ರಿ. ಯಾವಾಗಂತ ಹೇಳೀನಿ. ಇದು ಇಲ್ಲೇನು ಬರೀ ನಿಕ್ಕಲ್ ಒಂದು ನೆನ್ಪಿಟ್ಕೋಬೇಕು. ಮತ್ತು ಪ್ರಾಣಿಜನ್ಯ ಕೊಬ್ಬುಗಳು ಆಲ್ರೆಡಿ ನಾ ಹೇಳಿನ ಹಿಂದೆ ಪರ್ಯಾಪ್ತ ಆಗಿರ್ತವೆ, ಹಾಗಾಗಿ ನಾವು ಯೂಸ್ ಮಾಡಲ್ಲ. ಸಸ್ಯ ಏನಾಗಿರ್ತಾವೆ ಅಂದರೆ ಅಪರ್ಯಾಪ್ತ ಆಗಿರ್ತಾವೆ. ಅವೇ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ, ಸನ್ಫ್ಲವರ್ ಆಯಿಲು ಅವೆಲ್ಲ ಬಂದುಬಿಟ್ಟು ಅಪರ್ಯಾಪ್ತ ಅಂತಲೇ ಹೇಳ್ಬೋದು. ಇವೇ ನಮಗೆ ಹೆಲ್ದಿಯಾಗಿರ್ತವೆ. ಇವು ಬಂದುಬಿಟ್ಟು ಪ್ರಾಣಿಲಿಂತ ಯೂಸ್ ಮಾಡಿದ್ದು ನಾವು ಯಾರು ಭೀ ಯೂಸ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಆದೇಶನ ಕ್ರಿಯೆ. ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದರ ಸ್ಥಾನವನ್ನು ಪಲ್ಲಟಗೊಳಿಸುವುದರಿಂದ ಇದನ್ನು ಏನಂತ ಕರಿತೀವಿ ಅಂದರೆ ಆದೇಶನ ಕ್ರಿಯೆ ಅಂತ ಕರಿತೀವಿ. ಈ ಕ್ರಿಯೆಯಲ್ಲಿ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಹೈಡ್ರೋಕಾರ್ಬನ್ಗಳಿಗೆ ಕ್ಲೋರಿನ್ ಸೇರಿಸ್ತದೆ. ಸೊ ಎಲ್ಲಿ ಸೇರಿಸ್ತಾರೆ ಅಂತ ಕೇಳ್ಬೋದು ಎಕ್ಸಾಮಲ್ಲಿ. ಅದು ಬಂದುಬಿಟ್ಟು ಆದೇಶನ ಕ್ರಿಯೆ. ನೆಕ್ಸ್ಟ್ ಎಥನಾಲ್.
ಎಥೆನಾಲನ್ನು ಸಾಮಾನ್ಯವಾಗಿ ಏನಂತ ಕರೀತಾರೆ? ಎಥೆನಾಲ್ಗೆ ಇರುವ ಇನ್ನೊಂದು ಹೆಸರು ಆಲ್ಕೋಹಾಲು. ಆಲ್ಕೋಹಾಲ್ ಎಲ್ಲಿ ಯೂಸ್ ಮಾಡ್ತಾರೆ ನಿಮಗೆಲ್ಲೋ ಗೊತ್ತಿರ್ತದೆ, ಪಾನೀಯಗಳಲ್ಲಿ. ಇದೊಂದು ಉತ್ತಮ ದ್ರಾವಕವಾಗಿರೋದ್ರಿಂದ ಅಯೋಡಿನ್, ಕೆಮ್ಮಿನ ಔಷಧಿ, ಟಾನಿಕ್ಗಳಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಎಥೆನಾಲ್ ಬಂದುಬಿಟ್ಟು ಕೊಠಡಿ ಉಷ್ಣತೆಯಲ್ಲಿ ಇದು ದ್ರವ ರೂಪದಲ್ಲಿ ಇರ್ತದೆ. ಮತ್ತು ನೀರಿನಲ್ಲಿ ಎಲ್ಲ ಅನುಪಾತಗಳಲ್ಲಿ ಆಲ್ಕೋಹಾಲ್ ವಿಲೀನ ಆಗ್ತದೆ. ಮತ್ತು ಎಲ್ಲ ಸಾರಯುಕ್ತ ಅಂದರೆ ಇದರಲ್ಲಿ ಏನಾರ ಆ್ಯಡ್ ಮಾಡಿರ್ತಾರೆ ನೋಡ್ರಿ, ಅದನ್ನು ನಾವು ಕುಡಿಯೋದ್ರಿಂದ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ನಶೆ ಇರ್ತದೆ ಅಂತಲೇ ಹೇಳ್ಬೋದು. ದೀರ್ಘಕಾಲಿಕ ಆಲ್ಕೋಹಾಲ್ ಸೇವನೆಯಿಂದ ಆರೋಗ್ಯ ಸಮಸ್ಯೆಗಳು ಬರ್ತಾವೆ, ನಿಮಗೆಲ್ರಿಗೂ ಗೊತ್ತಿರ್ತವೆ. ನಾವು ಯಾವ್ಯಾವ ಅಂಡರ್ಲೈನ್ ಮಾಡಿನಾವಲ್ಲ ಅವೆಲ್ಲ ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟು ಎಥೆನಾಲ್ ಕ್ರಿಯೆಗಳು ಅಂದರೆ ಆಲ್ಕೋಹಾಲ್ಗಳು ಸೋಡಿಯಂನೊಂದಿಗೆ ವರ್ತಿಸಿದಾಗ ಏನು ಬಿಡುಗಡೆ ಆಗ್ತದೆ ಅಂತಂದರೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತದೆ ಅಂತ ಕೇಳ್ಬೋದು ಎಕ್ಸಾಮ್ನಲ್ಲಿ. ಯಾವ ಅನಿಲ ಬಿಡುಗಡೆ ಆಗ್ತದೆ ಅಂತ ಕೇಳಿದಾಗ ಹೈಡ್ರೋಜನ್ ಬರ್ತದೆ. ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಎಥೆನಾಲ್ನೊಂದಿಗೆ ಎಷ್ಟು ಡಿಗ್ರಿ ಕೆಲ್ವಿನಲ್ಲಿ ಅಂದರೆ 443 ಇದು ಕೇಳ್ಬೋದು ಎಕ್ಸಾಮ್ನಲ್ಲಿ. 443 ಕೆಲ್ವಿನಲ್ಲಿ ಕಾಯಿಸಿದಾಗ ಏನು ಬಿಡುಗಡೆ ಆಗ್ತದೆ ನಮ್ಗೆ? ಈಥೇನ್ ಅಂತ ಕೇಳ್ಬೋದು. ಇದು ಕೇಳ್ಬೋದು, ಬಿಡುಗಡೆ ಏನಾಗ್ತದೆ ಅಂತ ಎಕ್ಸಾಮ್ನಲ್ಲಿ ಕೇಳ್ಬೋದು, ಹಾಗಾಗಿ ನಾವು ಇದನ್ನು ನೋಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ಎಥನೋಯಿಕ್ ಆಮ್ಲ. ಎಥನೋಯಿಕ್ ಆಮ್ಲವನ್ನು ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ? ಅಸಿಟಿಕ್ ಆಮ್ಲ ಅಥವಾ ಕಾರ್ಬ್ಯಾಕ್ಸಿಕ್ ಆಮ್ಲಗಳ ಗುಂಪಿಗೆ ಸೇರಿರ್ತದೆ. ನೆಕ್ಸ್ಟ್ ಪಾಯಿಂಟ್ ನೆಕ್ಸ್ಟು ಇಲ್ಲಿ ಅಸಿಟಿಕ್ ಆಮ್ಲಕ್ಕೆ ಇನ್ನೊಂದು ಹೆಸರು, ಲಾಸ್ಟ್ ಟೈಮ್ನಲ್ಲಿ ಅಸಿಟಿಕ್ ಆ್ಯಸಿಡ್ ಸೂತ್ರ ಕೇಳಿದ್ದಾರೆ, CH3COOH. ಇದು ಬಂದುಬಿಟ್ಟು ಅಸಿಟಿಕ್ ಅಥವಾ ಇಥೆನಾಲ್ನ ಸೂತ್ರ ಅಂತಲೇ ಹೇಳ್ಬೋದು. ಇದು ಉಪ್ಪಿನಕಾಯಿ ಸಂರಕ್ಷಕವಾಗಿ ಬಳಸ್ತಾರೆ, ಇದು ಇಂಪಾರ್ಟೆಂಟ್ ಆಗಿರ್ತದೆ. ಮತ್ತು ಕಾರ್ಬಾಕ್ಸಿಕ್ ಆಮ್ಲಗಳು ಏನಾಗಿರ್ತವೆ ಅಂದರೆ ದುರ್ಬಲ ಆಮ್ಲಗಳಾಗಿರ್ತವೆ, ಇದು ಸಹ ಇಂಪಾರ್ಟೆಂಟು. ನೆಕ್ಸ್ಟ್ ಎಥೆನಾಲ್ ಮತ್ತು ಎಥನೋಯಿಕ್ ಆಮ್ಲಗಳ ಡಿಫ್ರೆನ್ಸ್ ನೋಡೋಣ. ಎಥೆನಾಲ್ ಆಲ್ರೆಡಿ ನಾ ಈಗ ಹೇಳ್ದೆ, ಆಲ್ಕೋಹಾಲ್ ಅಂತಲೇ ಹೇಳ್ಬೋದು. ಇದು ಅಯೋಡಿನ್, ಕೆಮ್ಮಿನ ಔಷಧಿಗಳಲ್ಲಿ, ಟಾನಿಕ್ಗಳಲ್ಲಿ ಬಳಸ್ತಾರೆ. ಇದು ಎಥೆನೋಯಿಕ್ ಅಂದರೆ ವಿನೆಗರ್ ಅಥವಾ ಅಸಿಟಿಕ್ ಆ್ಯಸಿಡ್ ಅಂತೀವಲ್ಲ ಅದು. ಇದು ಉಪ್ಪಿನಕಾಯಿ ಸಂರಕ್ಷಕವಾಗಿ ಬಳಸ್ತಾರೆ. ಇದು ಕೊಠಡಿಯ ತಾಪದಲ್ಲಿ ಏನಂತಂದರೆ ದ್ರವ ರೂಪದಲ್ಲಿ ಇರ್ತದೆ. ಇದು ಘನ ರೂಪದಲ್ಲಿ ಇರ್ತದೆ ಎಥನೋಯಿಕ್ ಆಮ್ಲ, ಯಾಕಂದ್ರೆ ನಾವು ಯೂಸ್ ಮಾಡ್ತೀವಲ್ಲ ಅಸಿಟಿಕ್ ಆ್ಯಸಿಡ್, ವಿನೆಗರು, ಇದು ಘನ ರೂಪದಲ್ಲಿ ಇರ್ತವೆ. ಇದು ಕಾರ್ಬೊನೇಟ್ ಅಥವಾ ಲೋಹೀಯ ಕಾರ್ಬೊನೇಟ್ಗಳೊಂದಿಗೆ ವರ್ತಿಸುವುದಿಲ್ಲ. ಇದು ಏನಾಗ್ತದೆ ಅಂತಂದರೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ನೀರನ್ನು ಬಿಡುಗಡೆ ಮಾಡ್ತದೆ. ಇದು ಅಂದರೆ ಎಥನೋಯಿಕ್ಕು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟು. ಇದು ಎಲ್ಲ ಆಲ್ಕೋಹಾಲ್ ಪಾನೀಯಗಳ ಸಕ್ರಿಯ ಘಟಕವಾಗಿದ್ದು ಸೇವನೆ ಅಮಲ ಅಂದರೆ ನಶೆ ಇರ್ತದೆ. ಇದು ಆಹಾರ ಪದಾರ್ಥಗಳ ಸಂಯುಕ್ತವಾಗಿ ಬಳಸ್ತೀವಿ, ದಿನನಿತ್ಯ ಜೀವನದಾಗ ನಾವು ಯೂಸ್ ಮಾಡ್ತೀವಲ್ಲ ವಿನೆಗರು, ಸೊ ಅದು ಬಂದುಬಿಟ್ಟು ಎಥನೋಯಿಕ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟು, ಹಾಗಾಗಿ ಇದು ನೋಡ್ಕೋರಿ. ನೆಕ್ಸ್ಟ್ ಬಂದುಬಿಟ್ಟು ಎಥನೋಯಿಕ್ ಆಮ್ಲದ ಕ್ರಿಯೆಗಳು. ಎಸ್ಟರೀಕರಣ ಅಂತಂದ್ರೆ ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆಯಿಂದಾಗಿ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುತ್ತವೆ. ಅಂದರೆ ಎಸ್ಟರ್ಗಳು ಯಾವಾಗ ಉಂಟಾಗ್ತವೆ ಅಂತ ಕೇಳ್ಬೋದು. ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯಿಂದಾಗಿ ಎಸ್ಟರ್ಗಳು ಉಂಟಾಗ್ತವೆ. ಇವು ಎಥನೋಯಿಕ್ ಆಮ್ಲವು ಆಮ್ಲೀಯ ಕ್ರಿಯಾವರ್ಧಕ ಸಮ್ಮುಖದಲ್ಲಿ ಶುದ್ಧ ಎಥನಾಲ್ನೊಂದಿಗೆ ವರ್ತಿಸಿ ಎಸ್ಟರ್ ಬಿಡುಗಡೆ ಆಗ್ತವೆ. ಎಥನೋಯಿಕ್ ಆಮ್ಲ ಎದ್ರ ಜೊತೆಗೆ ವರ್ತಿಸಿದಾಗ ಎಥನಾಲ್ನೊಂದಿಗೆ ವರ್ತಿಸಿದಾಗ ಎಸ್ಟರ್ ಉಂಟಾಗ್ತದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇದು ಬಂದುಬಿಟ್ಟು ಎಸ್ಟರ್ ಆಗಿರ್ತದೆ. ಆಮ್ಲ ಮತ್ತು ಆಲ್ಕೋಹಾಲ್ಗಳ ಮಧ್ಯೆ ಉಂಟಾಗೋ ಕ್ರಿಯೆಗೆ ಏನು ಬಂಧ ಉಂಟಾಗ್ತದೆ ಅಂದರೆ ಎಸ್ಟರ್ ಉಂಟಾಗ್ತದೆ. ಮತ್ತು ಈ ಎಸ್ಟರ್ಗಳು ಮಧುರ ಮತ್ತು ಪರಿಮಳವುಳ್ಳ ವಸ್ತುಗಳಾಗಿರ್ತವೆ ಅಂತಲೇ ಹೇಳ್ಬೋದು. ಇವುಗಳು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಪರ್ಫ್ಯೂಮ್ಗಳಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಇದು ಬಂದುಬಿಟ್ಟು ಪ್ರತ್ಯಾಮ್ಲೀಯ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ವರ್ತಿಸುವಂತೆ ಮಾಡಿದಾಗ ಎಸ್ಟರ್ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲದ ಸೋಡಿಯಂ ಲವಣಗಳಾಗಿ ಬದಲಾಗ್ತದೆ. ಯಾವುದು? ಎಸ್ಟರ್. ಮತ್ತು ಈ ಕ್ರಿಯೆಯನ್ನು ಸಾಬೂನಿನ ತಯಾರಿಕೆಯಲ್ಲೂ ಸಹ ಬಳಕೆ ಮಾಡ್ತಾರೆ. ಯಾವುದು? ಎಸ್ಟರಿಫಿಕೇಷನ್ನು. ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಪ್ರತ್ಯಾಮ್ಲಗಳೊಂದಿಗೆ ವರ್ತನೆ. ಖನಿಜ ಆಮ್ಲಗಳಂತೆಯೇ ಎಥನೋಯಿಕ್ ಆಮ್ಲವು ಸೋಡಿಯಂ ಹೈಡ್ರಾಕ್ಸೈಡ್ನಂತಹ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ, ಸೋಡಿಯಂ ಅಸಿಟೇಟ್ ಮತ್ತು ನೀರನ್ನು ಬಿಡುಗಡೆ ಆಗ್ತದೆ. ಏನು ಬಿಡುಗಡೆ ಆಗ್ತದೆ ಅಂತ ಕೇಳಿದಾಗ ಇದು ಓದ್ಕೊಡ್ರಿ. ನೆಕ್ಸ್ಟು ಕೊನೆಯದಾಗಿ ಇದು ಸಹ ಇಂಪಾರ್ಟೆಂಟ್, ಸಾಬೂನು ಮತ್ತು ಮಾರ್ಜಕಗಳು. ಇದ್ರ ಮೇಲೆ ಕೇಳ್ದೇನೆ ಇರ್ಬೋದು 1 or 2 ಮಾರ್ಕ್ಸ್. ಫಸ್ಟ್ ಆಫ್ ಆಲ್ ಸಾಬೂನು ನೋಡಂಬರಿ. ಸಾಬೂನು ಇದು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಿಗೆ ಸಾಬೂನು ಎನ್ನುವರು. ಸೊ ಇಲ್ಲಿ ಇದರ ಮೇಲೆ ಏನು ಕೇಳಿದ್ದಾರೆ ಅಂದರೆ ಸೋಡಿಯಂ ಸ್ಟಿಯರೇಟ್. ಸಾಬೂನಲ್ಲಿ ಯೂಸ್ ಮಾಡೋದು ಯಾವುದು ಅಂದರೆ ಸೋಡಿಯಂ ಸ್ಟಿಯರೇಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಸಾಬೂನಿನ ಅಯಾನಿಕ್ ತುದಿ.
ನೀರಿನೊಂದಿಗೆ ವರ್ತಿಸಿದಾಗ ಅದಕ್ಕೆ ಏನಂತೀವಿ ಅಂದರೆ ಜಲಕರ್ಷಕ. ಇದು ಮೋಸ್ಟ್ ಇಂಪಾರ್ಟೆಂಟ್, ನಲ್ಲಿ ಕೇಳಿದ್ದಾರೆ. ಇದು ಯಾವುದಂದರೆ ಸೆಕೆಂಡ್ ಪಾಯಿಂಟು ಏನಂತ ಕೇಳಿದ್ದಾರೆ ಅಂದರೆ ಅಯಾನಿಕ್ ಟು ದಿ ಜಲಕರ್ಷಕ. ಹೈಡ್ರೋಕಾರ್ಬನ್ ಅಥವಾ ಜಿಡ್ಡು ಇದು ಜಲ ವಿಕರ್ಷಕ ಅಥವಾ ಬಾಲ ಅಂತೇಳಿ ಕರಿತೀವಿ. ಅವೆರಡು ವರ್ತಿಸಿದಾಗ ಏನು ಉಂಟಾಗ್ತವೆ, ಮಿಸೆಲ್ಗಳು ಉಂಟಾಗ್ತವೆ. ಇದು ನೀರಿನಲ್ಲಿ ಎಮಲ್ಷನ್ ಅನ್ನು ಉಂಟಾಗಿ ಕೊಳೆಯನ್ನು ಸ್ವಚ್ಛವಾಗಿಸ್ತದೆ. ಮೇನ್ ನಮ್ಗೆ ಇಲ್ಲಿ ಜಲಕರ್ಷಕ ಮತ್ತು ಜಲ ವಿಕರ್ಷಕ ಗೊತ್ತಿರಬೇಕು. ಮತ್ತು ನೀರಿನ ಗಡಸುತನಕ್ಕೆ ಕಾರಣ ಆಗುವ ಅಂಶಗಳು ಯಾವಂದರೆ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮು, ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಮಾರ್ಜಕಗಳು ಗೊತ್ತಿರ್ತವೆ. ಸಲ್ಫೋನಿಕ್ ಆಮ್ಲಗಳ ಸೋಡಿಯಂ ಲವಣಗಳಾಗಿವೆ. ಕ್ಲೋರೈಡ್ ಅಥವಾ ಬ್ರೋಮೈಡ್ ಅಯಾನುಗಳ, ಅಮೋನಿಯಂ ಲವಣಗಳ, ಹೈಡ್ರೋಕಾರ್ಬನ್ಗಳ ಉದ್ದ ಸರಪಳಿಗೆ ಏನಂತೀವಿ ನಾವು ಮಾರ್ಜಕಗಳು ಅಂತೀವಿ. ಸಾಬೂನು ಬಂದಾಗ ಸೋಡಿಯಂ ಮತ್ತು ಪೊಟ್ಯಾಷಿಯಮು, ಮಾರ್ಜಕ ಅಂತ ಬಂದಾಗ ಕ್ಲೋರೈಡ್ ಮತ್ತು ಬ್ರೋಮೈಡ್ ನೆನಪಿಟ್ಕೋಬೇಕು. ಮತ್ತು ಮಾರ್ಜಕಗಳನ್ನು ಸಾಮಾನ್ಯವಾಗಿ ಶಾಂಪುಗಳು, ಬಟ್ಟೆಗಳನ್ನು ಸ್ವಚ್ಛಗೊಳಿಸುವ ಉತ್ಪನ್ನಗಳನ್ನು ತಯಾರಿಸಲು ಯೂಸ್ ಮಾಡ್ತಾರೆ. ಇದು ಆಲ್ರೆಡಿ ನಾನು ಹೇಳ್ದೆ, ನೀರಿನ ಗಡಸುತನಕ್ಕೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಕಾರಣ ಆಗಿರ್ತವೆ. ಇಲ್ಲಿ ನಾವು ಜಲಕರ್ಷಕ ಅಂದಾಗ ತಲೆ ಅಂತ ನೆನಪಿಟ್ಕೋಬೇಕು, ಜಲ ವಿಕರ್ಷಕ ಅಂದಾಗ ತುದಿ ಅಂತೇಳಿ ನೆನಪಿಟ್ಕೋಬೇಕು. ಇಲ್ಲಿ ಡಿಫ್ರೆನ್ಸ್ ನೋಡ್ಕೊರಿ, ಸಾಬೂನು ಮತ್ತು ಮಾರ್ಜಕಗಳು. ಇದು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲವಣ ಆಗಿದೆ, ಯಾವುದು ಸಾಬೂನು. ಇದು ಸೋಡಿಯಂ ಕ್ಲೋರೈಡ್ ಅಥವಾ ಬ್ರೋಮೈಡ್ಗಳ ಅಯಾನುಗಳ ತುದಿಯಾಗಿರ್ತಾವೆ ಅಂತಲೇ ಹೇಳ್ಬೋದು. ಇವು ಗಡಸು ನೀರಿನಲ್ಲಿ ಸ್ವಚ್ಛಗೊಳಿಸುವುದಿಲ್ಲ, ಯಾವು ಸಾಬೂನು. ಬಟ್ ಮಾರ್ಜಕಗಳು ಗಡಸು ನೀರಿನಲ್ಲೂ ಸಹ ಸ್ವಚ್ಛಗೊಳಿಸ್ತವೆ. ಯಾವುವು ಅಂತಂದರೆ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಬಟ್ಟೆ ಒಗಿಲಿಕ್ಕೆ, ಅವು ಬಂದುಬಿಟ್ಟು ಮಾರ್ಜಕಗಳು. ಸೊ ಇಲ್ಲಿವರೆಗೂ ಈ ಒಂದು ಕಾರ್ಬನ್ ಮತ್ತು ಕಾರ್ಬನ್ ಸಂಯುಕ್ತಗಳ ಪಾಠ ಒಂದೇ ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆದಲ್ಲಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.